ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಮಾಡ್ತಾ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ನಾವು ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ. ಇವತ್ತು ಟೈಮ್ ಬಂದು 3:30 ಆಗಿದೆ. ಬೇಗನೆ ಎದ್ದಿದ್ದೀನಿ, ಯಾಕಂದ್ರೆ ಟ್ರಿಪ್ಗೆ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ನಾವು 7:15 ನಾವು ಇರಬೇಕು. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಬೇಗ ಎದ್ದು ತಿಂಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಬಾಣಲಿಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ಡೈರೆಕ್ಟು ಒಗ್ಗರಣೆಗೆ ಹಾಕಿದ್ರೆ ಮೆತ್ತೆ ಮೆತ್ತೆ ಇರುತ್ತೆ ಅಂತೇಳಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಲ್ಲಿ ಸಾಸಿವೆ ಇರಲಿಲ್ಲ ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ, ಮತ್ತೆ ಕಡಲೆಬೇಳೆನೂ ಇರಲಿಲ್ಲ. ಕಡಲೆ ಬೀಜ ಹಾಕ್ಬೇಕಿತ್ತು, ತಕ್ಷಣ ಈರುಳ್ಳಿ ಹಾಕ್ಬಿಟ್ಟೆ ಮರ್ತ್ಬಿಟ್ಟು. ಸರಿ, ಇನ್ನು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಹಾಕೊಳ್ಳೋಣ ಅಂತೇಳಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ನಾವಿವತ್ತು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದರೆ ಶ್ರವಣ ಬೆಳಗೊಳ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಫ್ಯಾಮಿಲಿನೂ ಕೂಡ ಬರ್ತಾ ಇದೆ, ಅದಕ್ಕೋಸ್ಕರ ಅವ್ರಿಗೂ ಸೇರಿಸಿ ಈ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿಮೆಣ್ಸಿಕಾಯಿ ಸೇರಿಸ್ಕೊಬೇಕು, ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಡಿಮೆ ಹಸಿಮೆಣ್ಸಿಕಾಯಿ ಇತ್ತು, ಅದಕ್ಕೋಸ್ಕರ 3 ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕಿ ಫ್ರೈ ಆದಮೇಲೆ ಚಿಟಿಕೆ ಅರಿಶಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ಕರಿಬೇವು ಸೊಪ್ಪು ನಮ್ಮ ಮನೆಯದು ತುಂಬಾ ಸ್ಮೆಲ್ ಬರುತ್ತೆ. ಇದು ನಾಟಿ ಕರಿಬೇವು ಸೊಪ್ಪು ಇದೇ ಥರ ಇರೋದು. ತುಂಬ ದಿನದಿಂದ ಶ್ರವಣ ಬೆಳಗೊಳಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅದು ಲಾಸ್ಟ್ ಮೂಮೆಂಟಲ್ಲಿ ಹೋಗೋದು ಬಂತು. ಇನ್ನೇನು ಸ್ಕೂಲ್ ಓಪನ್ ಆಗೋದು ಕೂಡ ಬಂದ್ಬಿಟ್ಟಿದೆ, ಇನ್ನು ಹೋಗಿ ಬಂದ್ಬಿಡೋಣ ಅಂತೇಳಿ ಬೇಗನೆ ಎದ್ದು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಟ್ರೈನಲ್ಲಿ ಕೂತ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಆ ಫ್ಯಾಮಿಲಿಗೂ ಸೇರಿಸಿ ಮಾಡ್ಕೊತಾ ಇದ್ದೀನಿ. ನಾನು ತಿಂಡಿ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ, ಬಟ್ ಏನಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಇವಾಗ ನಾನು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ಫ್ರೈ ಆದಮೇಲೆ, ಇದು ಫ್ರೈ ಆದಮೇಲೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಲ್ಲಿಕಾಯಿ ಜ್ಯೂಸನ್ನ ಹಾಕಿದ್ರೆ ರೆಡಿ ಆಗುತ್ತೆ ಗೊಜ್ಜು. ನಾನಂತೂ ಈ ರಜಾ ಡೇಸಲ್ಲಿ ತುಂಬ ಕಡೆ ಹೋಗಿ ಬಂದೆ ದೇವಸ್ಥಾನಗಳಿಗೆ, ಅದು ಖುಷಿನೇ ಆಯಿತು. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಈ ಸಲ ಅಂತೂ. ಸೊ ಇದು ಲಾಸ್ಟು, ನಾನು ಹೋಗ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅದೇ ಟೈಮ್ ಬಂತು. ಸದ್ಯ ಖುಷಿನೇ ಆಯಿತು, ಹೋಗ್ಬೇಕು ಅಂದ್ಕೊಂಡಿದ್ದೆ ನಾನು. ಇನ್ನು ಟೈಮ್ ಬಂದಿದ್ದೆ, ಯಾಕೆ ನೆಗ್ಲೆಕ್ಟ್ ಮಾಡೋದು, ಸ್ಕೂಲ್ ಇದೆ ಅಂತೇಳಿ ಹೋಗೋಣ ಒಂದಿನ ರಜಾ ಹಾಕ್ಸ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಮಂಡೇ ಹೋಗೋಣ ಅಂತ ಹೇಳಿದರು, ಆದರೆ ಸಂಡೇನೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸಂಡೇನೇ ಹೋಗ್ತಾ ಇದ್ದೀವಿ ನಾವು. ನಾನು ಮಂಡೆಯಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ ಸ್ಯಾಟರ್ಡೇನೇ ತುಂಬ ಕೆಲಸ ಮಾಡಿಬಿಟ್ಟು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಮಂಡೇ ಸ್ವಲ್ಪ ರೆಸ್ಟ್ ಮಾಡಿ ಅದು ತರಕಾರಿ ತಂದು ಇಟ್ಕೊಳ್ಳೋಣ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೇ ಹೆವಿ ಕೆಲಸ ಮಾಡಿಬಿಟ್ಟು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಸ್ಯಾಟರ್ಡೇ ಒಂದು 9:35ಗೆ ಫೋನ್ ಮಾಡಿ ಹೇಳಿದ್ರು. ನನಗೆ ಡೌಟ್ ಇತ್ತು, ಇವ್ರು ಇಷ್ಟೊತ್ತಾಗಿದೆ ಟೈಮು, ಇವ್ರೇನು ಫೋನ್ ಮಾಡಿ ಹೇಳಲ್ಲ, ಹೋಗಲ್ಲ ಅನಿಸುತ್ತೆ ಅಂತೇಳಿ ನಾನು ಅಂದ್ಕೊಂಡು ಇದ್ವಿ. ಆಮೇಲೆ 9:30ಗೆ ಹೇಳಿದ್ರು, ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ 9:30 ಅಷ್ಟರಲ್ಲೆಲ್ಲ ಕೆಲಸ ಏನು ಮಿಕ್ಕೊಂಡಿತ್ತು ಆ ಕೆಲಸ ಎಲ್ಲ ಮಾಡಿಕೊಂಡೆ ನಾನು. ಮಾಡ್ಕೊಂಡು ಆಮೇಲೆ ರೆಡಿ ಬಟ್ಟೆ ಗಿಟ್ಟೆ ಬ್ಯಾಗ್ ಎಲ್ಲ ಹೋಗೋದಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಬಿಟ್ಟೆ ಮಲ್ಕೊಂಡಿದ್ದೆ. ನಾನಿಲ್ಲಿ ಕಡಲೆ ಬೀಜನ ಇವಾಗ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಬೇಕೀಗ ಅನ್ನ ಜೊತೆ. ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡು ಅದನ್ನ ಸ್ವಲ್ಪ ಆರಿಸಿ ಕೂಡ ಇಟ್ಟಿದ್ದೆ, ಒಟ್ಟಿಗೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಬಿಡೋಣ ಟಿಫನ್ ಬಾಕ್ಸ್ಗೆ ಅಂತೇಳಿ. ಇವಾಗ ಇದಕ್ಕೆ ಗೊಜ್ಜು ಮತ್ತು ಕಡಲೆ ಬೀಜ ಮತ್ತು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆ ಚಟ್ನಿ ಇದ್ರೆ ಮಸ್ತಾಗಿರುತ್ತೆ. ನಾನು ಚಟ್ನಿ ಮಾಡೋಕ್ಕಾಗಲ್ವ ಇವಾಗ, ವಡೆನೂ ಕೂಡ ಮಾಡೋಕ್ಕಾಗಲ್ಲ, ವಡೆನೂ ಚೆನ್ನಾಗಿರುತ್ತೆ. ಬೇಕಾದ್ರೆ ಅಲ್ಲೇನಾದ್ರು ತೊಗೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡಿದೆ. ಕಲರ್ ನಿಮಗೆ ಡಲ್ಲಾಗಿ ಕಾಣಿಸ್ತಾ ಇರ್ಬೋದು, ಆದರೆ ನನಗೆ ಇಲ್ಲಿ ಕಲರ್ ಕರೆಕ್ಟಾಗಿದೆ. ಈರುಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಹಾಗೆ ಚಪಾತಿ ಇಟ್ಟಿತ್ತು, ಯಾಕೆ ವೇಸ್ಟ್ ಮಾಡೋದು, ಅದನ್ನು ಕೂಡ ಅಲ್ಲೇ ತಿನ್ನೋಣ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಚಪಾತಿನೂ ಕೂಡ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹೊತ್ಕೊಂಡು. ಇಲ್ಲೊಂದು ಟಿಪ್ಸ್ ಹೇಳ್ತೀನಿ, ಅದನ್ನ ಚಪಾತಿ ಮಾಡಬೇಕಾದ್ರೆ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ತುಂಬಾ ಸ್ಮೂತಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಬೇಕಾದರೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ. ಮೊಸರಿದ್ರೆ ಮೊಸರನ್ನು ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲಿದ್ರೆ ಹಾಲನ್ನ ಹಾಕ್ಕೊಂಡು ಕಲಿಸಿದ್ರೆ ತುಂಬಾ ಸ್ಮೂತಾಗಿ ಬರುತ್ತೆ.
ಜಸ್ಟ್ ಹಿರ್ಲಿಕಾಯಿ ಚಿತ್ರಾನ್ನ, ಚಪಾತಿ ಮಾಡೋ ಅಷ್ಟರಲ್ಲಿ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ತೊಳೆಯೋ ಅಷ್ಟರಲ್ಲೇ ನನಗೆ 5:00 ಆಗೋಯ್ತು. 3:30ಗೆ ಎದ್ದು ಸ್ಟಾರ್ಟ್ ಮಾಡಿದ್ದು. ಇನ್ನು ನಾನು ಮಕ್ಕಳು ಮನೆಯವ್ರನ್ನೆಲ್ಲ ಹೇಳಿಸ್ಬಿಟ್ಟು ಅವ್ರನ್ನ ಫ್ರೆಶ್ ಅಪ್ ಮಾಡಿಸ್ಬೇಕು ಈಗ. ನನಗಂತೂ ಎಲ್ಲಾದ್ರೂ ಟೆಂಪಲ್‌ಗೆ ಹೋಗ್ಬೇಕು ಅಂದ್ರೆ ಬೇಗ ಎಚ್ಚರ ಆಗ್ಬಿಡುತ್ತೆ. ನಿದ್ದೆನೇ ಬರಲ್ಲ. ಅದಕ್ಕೋಸ್ಕರ ಅಲ್ಲೇ ತಿನ್ಕೋಬೋದಾಗಿತ್ತು ಟ್ರೈನಲ್ಲಿ. ಆದ್ರೆ ನಾವು ಮಾಡ್ಕೊಂಡು ಹೋಗಿ ಟ್ರೈನಲ್ಲಿ ಕುತ್ಕೊಂಡು ತಿನ್ನೋ ಮಜಾನೇ ಬೇರೆ. ಅದಕ್ಕೋಸ್ಕರ ಚಿತ್ರಾನ್ನ ಮಾಡ್ಕೊಂಡೆ. ಅದೇನಾದ್ರೂ ಮಾಡೋಣ, ಅದೇ ಬೇಕು ಇದೇ ಬೇಕಂತ ಏನು ಬೇಡ. ಬೇಗ ಯಾವ್ದಾಗುತ್ತೋ ಅದ್ ಮಾಡೋಣ ಅಂತೇಳಿ ನಾನು ಚಿತ್ರಾನ್ನ ಮತ್ತೆ ಇದ್ದಿದ್ದು ಚಪಾತಿ ಇತ್ತಲ್ಲ ಚಪಾತಿ ಮಾಡ್ಕೊಂಡೆ. ಸಿಗ್ತೀನಿ ರೆಡಿ ಆಗ್ಬಿಟ್ಟು. ಅಯ್ಯಯ್ಯೋ! ಎಂತ ಕೆಲ್ಸ ಆಯ್ತು ಅಂತಂದ್ರೆ ಫ್ರೆಂಡು ಫೋನ್ ಮಾಡಿದ್ವಿ. ನಾನೇ ಹೀಗೆ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದೆ. ಇಲ್ಲ ನಾನು ಕೂಡ ರಾತ್ರಿನೇ ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ರು. ಸೊ ಶ್ಯಾಡ್ ಅನ್ಕೊಂಡು ನಾವು ತಿನ್ಕೊಂಡ್ವಿ. ಮಗ ಅಂತೂ ತುಂಬಾನೇ ನಿದ್ದೆ. ಸ್ನಾನ ಮಾಡ್ಸಿದ್ದೆ ಆದ್ರೂ ಮಲ್ಕೊಂಬಿಟ್ಟಿದ್ದ. ಅವ್ನು ತಿಂಡಿ ತಿನ್ಲಿಲ್ಲ. ನಾವು ತಿಂಡಿ ತಿಂದು ರೆಡಿ ಆಗೋಷ್ಟರಲ್ಲಿ 6:30 ಆಗೋಯ್ತು. ನಾವು 7:15 ಅಷ್ಟರಲ್ಲಿ ಟ್ರೈನ್ ಬರುತ್ತೆ. ಸೊ ಅಲ್ಲಿ ಇರ್ಬೇಕು ನಾವು ರೈಲ್ವೆ ಸ್ಟೇಷನಲ್ಲಿ. ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಸ್ವಲ್ಪ ತಿಂಡಿ ತಿನ್ಕೊಂಡು ಡಬ್ಬಿಗೂ ಕೂಡ ಹಾಕೊಂಡು ಹೊರಟ್ವಿ ಇವಾಗ. ಇನ್ನೇನು ಇನ್ನೇನು ರೀಚ್ ಆಗ್ಬೇಕಿತ್ತು ಸ್ಟೇಷನ್ ಅಷ್ಟ್ರಲ್ಲಿ ನಂಗೆ ಆಧಾರ್ ಕಾರ್ಡ್ ನೆನಪಾಗೋಯ್ತು. ಯಾಕಂದ್ರೆ ಈ ಕಡೆ ಟ್ರೈನಲ್ಲಿ ಹೋಗಿ ಆ ಕಡೆ ಬಸ್ಸಲ್ಲಿ ಬರೋಣ ಅನ್ನೋ ಪ್ಲಾನ್ ಇತ್ತು. ಯಾಕಂದ್ರೆ ಆ ಟೈಮ್‌ಗೆ ನಾವು ಹೊರಡೋ ಟೈಮ್‌ಗೆ ಆ ಕಡೆಯಿಂದ ಟ್ರೈನ್ ಇರ್ಲಿಲ್ಲ ಅದ್ರಿಂದ. ಆಮೇಲೆ ಮತ್ತೆ ಮನೆಗ್ ಬಂದೆ. ಜೊತೆಗೆ ಮನೆಯವ್ರ ಕೈಲಿ ಬೈಸ್ಕೊಂಡು ಬಂದಿದ್ದಾಯ್ತು. ಹೋಗುವಾಗ ಎಷ್ಟು ಹೇಳ್ದೆ ನಾನು ಎಲ್ಲ ತಗೊಂಡಿದ್ಯಾ ಅಂತ. ಹ್ಞೂ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತೆಲ್ಲ ಅನ್ಕೊಂಡು ಮತ್ತೆ ಮನೆಗ್ ಕರ್ಕೊಬಂದ್ರು. ಸರಿ ಅಂತೇಳಿ ಓಡಿ ಓಡಿ ಎತ್ಕೊಂಡ್ ಬಂದು ಆಧಾರ್ ಕಾರ್ಡ್‌ನ ತಗೊಂಡೆ. ಮಗಳ್ದು ಮತ್ತೆ ನಂದು ಆಧಾರ್ ಕಾರ್ಡ್ ತಗೊಂಡು ಸ್ಟೇಷನ್‌ಗೆ ಹೋದ್ವಿ. ಅಲ್ಲಿ ಗಾಡಿ ಹಾಕಕ್ಕೆ ಅಂತ ಹೋಗಿದ್ರು. ಅಲ್ಲೂ ಕೂಡ ಸ್ವಲ್ಪ ಲೇಟ್ ಆಗೋಯ್ತು. ಅಲ್ಲಿ ವೇಟ್ ಮಾಡ್ತಾ ನಿಂತ್ಕೊಂಡ್ವಿ. ಫ್ರೆಂಡು ಟೈಮ್ ಆಗೋಯ್ತಲ್ಲ ಇನ್ನು ಹೊರಟ್ಬಿಡುತ್ತೆ ಅಂತ ಹೇಳಿ ಓಡಿಸ್ಕೊಂಡು ಕರ್ಕೊಂಡು ಹೋದ್ರು ಟ್ರೈನ್‌ಗೆ ಹತ್ತಕ್ಕೆ ಅಂತೇಳಿ. ನಾವು ಎಲ್ಲರೂ ಓಡೋದ್ವಿ. ಸದ್ಯ ಏನು ಮೂವ್ ಆಗಿರ್ಲಿಲ್ಲ ಟ್ರೈನು. ಒಳಗಡೆ ಹೋದ್ರೆ ಸೀಟು ಖಾಲಿ ಖಾಲಿ. ಇನ್ನು ಕ್ಲೀನ್ ಆಗಿರ್ಲಿಲ್ಲ. ಕಸ ಏನು ಗುಡ್ಸಿರ್ಲಿಲ್ಲ. ಸರಿ ಅಂತೇಳಿ ನಮ್ಗೆ ಇಷ್ಟ ಒಂದ್ ಸೀಟಲ್ಲಿ ಕುತ್ಕೊಂಡ್ವಿ ಎಲ್ಲರೂ ಕೂಡ. ಇಷ್ಟೊಂದು ಫ್ರೀ ಆಗಿದ್ಯಲ್ಲ ಅಂತ ಮಕ್ಕಳಿಗೂ ಖುಷಿ ನಮಗೂ ಖುಷಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಅದು ಇದು ಅಂತೇಳಿ ಮಾತಾಡ್ಕೊಂತ ಕುಂತಿದ್ವಿ. ಟ್ರೈನ್ ಮಾತ್ರ ಮೂವೇ ಆಗಲಿಲ್ಲ. 7:15 ಅಂತ ಹೇಳಿ 8:00 ಆದ್ರೂ ಮೂವೇ ಆಗಲಿಲ್ಲ. ಇನ್ನೇನು ಮಾಡೋದು ಅಂತೇಳಿ ಅವರು ತಿಂಡಿ ತಂದಿದ್ರು. ಅವರು ಗೀ ರೈಸು ಮತ್ತೆ ಪನ್ನೀರ್ ಮಸಾಲ ಮಾಡ್ಕೊಂಡು ಬಂದಿದ್ರು. ಅವರು ಕೂಡ ತಿಂಡಿ ತಿಂದ್ರು. ನನ್ನ ಮಗನಿಗೆ ತಗೊಂಡು ಹೋಗಿದ್ನಲ್ಲ ಚಿತ್ರಾನ್ನ ಅದನ್ನ ತಿನ್ನಿಸ್ದೆ ಅವನಿಗೆ. ಟ್ರೈನ್ ಮೂವ್ ಆಗೋ ಗಂಟನೂ ಕೂಡ ನಾವು ಸೆಲ್ಫಿ ಮತ್ತೆ ರೀಲ್ಸ್ ಇದೆಲ್ಲ ಮಾಡ್ತಾ ಕುತ್ಕೊಂಡ್ವಿ. ನೀವೇನಾದ್ರೂ ಶ್ರವಣಬೆಳಗೊಳಗೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆನೇ ಟ್ರೈನ್ ಇರುತ್ತೆ. ಮತ್ತೆ ಬರ್ಬೇಕಾದ್ರೆ ಒಂದು 2:30ಗೇನೋ ಟ್ರೈನ್ ಇರುತ್ತೆ ಅಷ್ಟೇ ಅಂತೆ. 2 ಟ್ರೈನ್ ಅಂತೆ ಡೈರೆಕ್ಟ್ ಇರೋದು. ಟ್ರೈನ್ ಇಲ್ಲ ಅಂತ ಏನಿದ್ರು ಬಸ್ಸಲ್ಲೇ ಬರ್ಬೇಕಂತೆ. ಇಷ್ಟು ಮಾತ್ರ ನನಗೆ ಗೊತ್ತು. ಈಗ ಟ್ರೈನ್ 8:00ಗೆ ಮೂವ್ ಆಯ್ತು. ನಾವು 8:00ಗೆ ಹತ್ತಿ 12:00ಗೇನೋ ರೀಚ್ ಆದ್ವಿ. 11:45 ಸಮಥಿಂಗ್ 11:45 ಆಗಿತ್ತು. ಒಂದು 5 ಅವರ್ಸ್ ಜರ್ನಿ ಅನ್ಕೊಳ್ಳಿ. ಮಗ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ದ. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಮಕ್ಕಳಂತೂ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ನಂಗಂತೂ ವಿಂಡೋ ಸೈಡ್ ಕೂತ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಬಂದು ಶ್ರವಣಬೆಳಗೊಳಗೆ ರೀಚ್ ಆದ್ವಿ. ಟ್ರೈನಲ್ಲಿ ಎಲ್ಲರೂ ಒಂದೊಂದು ಸೀಟಲ್ಲಿ ಕುತ್ಕೊಂಡು ಆರಾಮಾಗಿ ಬಂದ್ವಿ.
ಮಕ್ಕಳಂತೂ ತುಂಬಾನೇ ಖುಷಿಯಾಗಿದ್ರು. ಇನ್ನು ಇಲ್ಲಿಗೆ ಬಂದು ನಾವು ಆಟೋ ಹತ್ಕೊಂಡು ದೇವಸ್ಥಾನ ಹತ್ರ ಹೋದ್ವಿ. ಆಟೋಗಳಿರ್ತವೆ, ಒಂದು 10 ನಿಮಿಷ ಆಗುತ್ತೆ ಆಟೋದಲ್ಲಿ ಹತ್ಕೊಂಡು ಅಲ್ಲಿಗೆ ತಲುಪಕ್ಕೆ. ಟ್ರೈನ್ಗೆ ಬಾಯ್ ಬಾಯ್ ಅಂತ ಹೇಳಿ ಮುಂದೆ ಹೊರಟ್ವಿ ನಾವು. ಇದೇ ಮೊದಲನೇ ಸಲ ನಾನು ಇಲ್ಲಿಗೆ ಬರ್ತಾ ಇರೋದು ಶ್ರವಣಬೆಳಗೊಳಗೆ. ಇಲ್ಲಿ ಹಿಸ್ಟ್ರಿ ನನಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ ಏನು ಎತ್ತ ಅಂತ. ಅನುಭವ ಏನಾಗುತ್ತೆ ಅದನ್ನ ಮಾತ್ರ ಹಂಚ್ಕೊಂತೀನಿ ನಾನು ಇಲ್ಲಿ ಈ ಲಾಗಲ್ಲಿ. ಬಂದಿದ ತಕ್ಷಣ ಎಲ್ಲರೂ ಒಂದೊಂದು ಕ್ಯಾಪ್ ತಗೊಂಡ್ವಿ. ನಮ್ಮ ಮಗಳಿಗೆ ಅಂತ ಕೌ ಕ್ಯಾಪ್ ತಗೊಂಡೆ. ಅವಳು ನನಗೆ ಬೇಡ ನೀವೇ ಹಾಕೊಳ್ಳಿ ಅಂತ ಹೇಳಿದ್ಲು. ಅದನ್ನ ಕೊಡು ಅಂತ ಕೇಳಿದ್ರು, ಕೊಡ್ಲೇ ಇಲ್ಲ. ನಂಗೆ ಇದೇ ಸಾಕು, ನೀವೇ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತೇಳಿ ಹಾಕ್ಸ್ಬಿಟ್ಲು ನನಗೆ. ಹಂಗೆ ಹೋಗ್ತಾ ಸಾಕ್ಸ್ ಕೂಡ ತಗೊಂಡು ಹೋದ್ವಿ. ಅಲ್ಲಿ ಸಾಕ್ಸ್ನ ಮಾರ್ತಾ ಇರ್ತಾರೆ. ಬರೀ 20 ರೂಪಾಯಿಗೆ ಒಂದು ಪೇರು. ನಾವು 50 ರೂಪಾಯಿ ಕೊಟ್ಟು 3 ಜೊತೆ ತಗೊಂಡ್ವಿ. ಸಾಕ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಕಾಟನ್ದು. ಹಂಗೆ ಸೀದಾ ಪ್ರಸಾದ ತಿನ್ನಕ್ಕೆ ಅಂತ ಹೋದ್ವಿ. ಅಲ್ಲಿ ಕೇಳ್ಕೊಂಡು ಎಲ್ಲಿದೆ ಅಂತೇಳಿ. ಪ್ರಸಾದ ಮಾತ್ರ ಅಮೃತ. ದೇವ್ರ ಪ್ರಸಾದ ಅಲ್ವಾ, ನಾವು ಹೇಳೋಂಗೆ ಇಲ್ಲ. ಅದ್ರ ಎಷ್ಟೊಂದು ವೆರೈಟಿ ಮಾಡಿದ್ರು ಅಂದ್ರೆ ತುಂಬಾನೇ ವೆರೈಟಿ ಮಾಡಿದ್ರು. ತಿಳಿಸಾರು ಅನ್ನ, ಸಾಂಬಾರು ಅನ್ನ, ಮತ್ತೆ ಚಪಾತಿ, ಕಡಲೆಕಾಳು ಸಾಂಬಾರು, ಉಪ್ಪಿಟ್ಟು ಮತ್ತೆ ಪಾಯಸ ಇಷ್ಟು ಕೂಡ ಮಾಡಿದ್ರು. ತೃಪ್ತಿಯಾಗಿ ತಿಂದ್ಬಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಲ್ಲಿಗೆ ಗೋಲ್ಕಕ್ಕೆ ಹಾಕ್ಬಿಟ್ಟು ಇಲ್ಲಿ ಧನ ಸಹಾಯನೂ ಕೂಡ ಮಾಡ್ಬೋದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೂಡ ಮಾಡ್ಬೋದು. ಇಷ್ಟು ಅಷ್ಟು ಅಂತ ಏನಿಲ್ಲ. ಸೊ ಇಲ್ಲಿ ಮುಗಿಸ್ಕೊಂಡು ಮುಂದೆ ಹೊರಟ್ವಿ ನಾವು. ಪ್ರಸಾದ ತಿನ್ನಕ್ಕೆ ಇನ್ನೂ ಒಂದ್ಸಲ ಬರಬೇಕು ಅಂತ ಅನ್ನಿಸ್ಬಿಡ್ತು ನನಗೆ. ನೀವು ಬಂದರೆ ಹಾಗೆ ಹೋಗಬೇಡಿ, ಪ್ರಸಾದ ತಿನ್ಕೊಂಡೇ ಹೋಗಿ. ತುಂಬಾನೇ ಪ್ರಸಾದ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಮಠ ಇತ್ತು ಅಲ್ಲಿ ಮುಂದೆ, ಅಲ್ಲೂ ಕೂಡ ಹೋದ್ವಿ. ಅದರಲ್ಲಿ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಒಳಗಡೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಎಷ್ಟೊಂದು ಬುದ್ಧಗಳಿದೆ ಒಳಗಡೆ ಅಂದ್ರೆ ತುಂಬಾನೇ ಇದೆ. ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸ್ತಾ ಇತ್ತು. ನಾನು ಶೂಟ್ ಮಾಡ್ಕೊಳ್ಳ ಅಂತ ಬರೀ ಅನ್ನಿಸ್ತಾ ಇತ್ತು, ಅಷ್ಟು ಸುಂದರವಾಗಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲೂ ಕೂಡ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಅಲ್ಲಂತೂ ಸಖತ್ತಾಗಿತ್ತು. ಎಷ್ಟೊಂದು ಅಂದ್ರೆ 24 ಬಾಹುಬಲಿಗಳಿದ್ವು. ಅದು ಒಂದೊಂದಕ್ಕೂ ನೇಮ್ ಇದೆ. ಅದನ್ನೆಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ಇನ್ನು ಫ್ರೆಂಡು ಇಲ್ಲಿ ಚಿಕ್ಕ ಮನೆಗಳಿತ್ತು, ಹಳೆ ಮನೆ ರೋಡು, ಅಲ್ಲಿಗೆ ಹೋಗೋಣ ಬನ್ನಿ ಅಂತೇಳಿ ಕರ್ಕೊಂಡೋದ್ರು. ಅವರು ಆರ್ಟಿಸ್ಟು, ನಮ್ಮ ಮನೆಯವರು ಕೂಡ ಆರ್ಟಿಸ್ಟು. ಅವ್ರಿಗೆ ಒಂದು ಕ್ರೇಜು ಈ ಹಳೆ ವಸ್ತುಗಳು, ಹಳೆ ಮನೆಗಳು, ಹಳೆ ಕಲ್ಲುಗಳನ್ನ ನೋಡೋದು ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಅಲ್ಲಿ ಇನ್ನೊಂದು ಬೆಟ್ಟ ಇದೆ, ಚಂದ್ರಗಿರಿ ಬೆಟ್ಟ, ಅಲ್ಲಿಗೂ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು. ಬಿಸಿಲು ಮಾತ್ರ ತುಂಬಾನೇ ಇತ್ತು. ಅಲ್ಲೂ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡು ಆಮೇಲೆ ಮಗಳು ಈ ಎಕ್ತೆಲೆ, ಇದು ಬಿಳಿ ಎಕ್ತೆಲೆ ಗಿಡ, ಅದು ಸೌಂಡ್ ಮಾಡಿದ್ರೆ ಟಪ್ ಟಪ್ ಅಂತ ಬರುತ್ತಲ್ಲ, ಅದನ್ನ ಮಾಡ್ತಾ ನಿಂತ್ಕೊಂಡಿದ್ಲು. ಇನ್ನು ಮುಂದೆ ಹೋಗ್ತಾನೆ ಇದ್ದಾರೆ. ಅವರೇ ಮುಂದೆ ಹೋಗ್ತಾ ಇದ್ರು. ಅಲ್ಲಿ ಹೋಗೋಣ ಅಂದ್ರು, ಆದ್ರೆ ಅಲ್ಲಿ ಲಾಕ್ ಆಗ್ಬಿಟ್ಟಿತ್ತು. ಸರಿ ಅಂತೇಳಿ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಈಗ ಬೆಟ್ಟ ಹತ್ತಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ. ಶುರು ಮಾಡಿದ್ವಿ ಈಗ ಹತ್ತಿ ಅಲ್ಲೆಲ್ಲ ನೋಡಿ ಇಳಿಯೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಕಾಣಿ ಗೊತ್ತಿಲ್ಲ. ಬನ್ನಿ ಈಗ ಹತ್ತೋಣ. ಇಲ್ಲಿ ಇಂಥದ್ದೇ ಡ್ರೆಸ್ ಹಾಕೋಬೇಕು ಅಂತ ಏನಿಲ್ಲ.
ಕುರ್ತಾ ಸೆಟ್ ಹಾಕೊಂಡು ಬಂದರೆ ಸಾಕು. ಇಲ್ಲಿ ಆಲ್ಮೋಸ್ಟ್ ನಾನು ನೋಡಿದ್ನಲ್ಲ ಎಲ್ಲರೂ ಕೂಡ ಕುರ್ತಾ ಸೆಟ್ಟು ಸ್ಯಾರಿ ಮಾತ್ರ ಹಾಕೊಂಡಿದ್ರು. ಆದರೆ ಇಲ್ಲಿ ರೂಲ್ಸ್ ಇದೆ, ನಾವು ಏನಾದ್ರು ವಾಟರ್ ಬಾಟಲ್ ತೊಗೊಂಡು ಹೋಗ್ತೀವಿ ಮೇಲೆ ಅಂದರೆ ಅದಕ್ಕೆ ಸ್ಟಿಕ್ಕರ್ನ ಹಾಕಿಸ್ಕೊಂಡು ಹೋಗಬೇಕು. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಬಾಟಲ್ನ ಅಲ್ಲೇ ಬಿಸಾಡಿ ಬರ್ತಾರೆ ಅಂತೇಳಿ 50 ರೂಪಾಯಿ ಇಸ್ಕೊತಾರೆ. ಅದೇ ಬಾಟಲ್ನ ತೊಗೊಬಂದು ಅವ್ರಿಗೆ ಮತ್ತೆ ಕೊಟ್ಟರೆ 50 ರೂಪಾಯಿನ ಕೊಡ್ತಾರೆ. ಒಂದು ಒಳ್ಳೆ ರೂಲ್ಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಈಗ ಶುರು ಮಾಡಿದ್ದೀವಿ, ಹತ್ತಕ್ಕಿಂತ ನಾವು ಶುರು ಮಾಡಿದ್ವಿ, ಆದರೆ ಮಕ್ಕಳು ಜೋಶಲ್ಲಿ ಫಾಸ್ಟಾಗಿ ಹತ್ಕೊಂಡು ಹೊಟ್ಟೋಗ್ಬಿಟ್ರು. ನಮಗಂತೂ ತುಂಬಾ ಸುಸ್ತಾಗ್ಬಿಟ್ಟು ತಂಪೊತ್ತಲ್ಲಿ ಹತ್ಬೇಕು ಅನ್ನಿಸ್ಬಿಡ್ತು. ತುಂಬ ಟಯರ್ಡ್ ಆಗ್ತಿದೆ. ಹೌದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವ್ಯೂಸ್ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಅಲ್ಲಲ್ಲಿ ಈ ಥರ ಗ್ರೀನ್ ನೆಟ್ ಹಾಕಿ ಇದ್ದಾರೆ. ಅದರಿಂದ ಸ್ವಲ್ಪ ಹತ್ತೋದು ಸುಧಾರಿಸ್ಕೊಂಡು ಹೋಗೋದು ಹಿಂಗೆ ಮಾಡ್ಬೋದು. ಇದು ಅಲ್ಲೇ ಕೊರೆದಿರೋ ಸ್ಟೆಪ್ಗಳಾದ್ರಿಂದ ಹೈಟ್ ಇಲ್ಲ, ಅದರಿಂದ ಕಷ್ಟ ಆಗ್ತಾ ಇರೋದು ಹತ್ತಕ್ಕೆ. ಸ್ವಲ್ಪ ಹೈಟ್ ಇತ್ತು ಅಂದರೆ ಹಿಂಗೆ ಹೋಗ್ಬೋದಾಗಿತ್ತು. ಆಗೋದೇ ಇಲ್ಲ. ಇದು ಮೊದಲನೇ ದ್ವಾರದಲ್ಲಿ ಕಾಣಿಸ್ಲೇ ಇಲ್ಲ ಗೊಮ್ಮಟೇಶ್ವರ. ಇನ್ನು 2ನೇ ದ್ವಾರದಲ್ಲಿ ಕಾಣಿಸ್ಬೋದು ಅಂತೇಳಿ 2ನೇ ದ್ವಾರಕ್ಕೆ ಬಂದ್ವಿ. ಇಲ್ಲೂ ಕೂಡ ಅವರು ಕಾಣಿಸ್ಲೇನೆ ಇಲ್ಲ. ಎಲ್ಲಪ್ಪ ಅಂತ ಹುಡಿಕೊಂಡು ಕೊನೆಗೆ ಇಲ್ಲಿ ಬಂದೆ. ಇಲ್ಲೂ ಕೂಡ ಆಗ್ಲಿಲ್ಲ. ತುಂಬಾ ಹೊತ್ತು ಕುತ್ಕೊಂಡ್ಬಿಟ್ಟೆ ಇಲ್ಲಿ. ಬಿಸಿ ಬಾಡಿಲೆಲ್ಲ ಬಿಸಿ ಆಗ್ತಾ ಇತ್ತು. ಆ ಬಿಸಿ ಬೆವರು ಕಿತ್ತಿ ಬರ್ತಾ ಇತ್ತು. ತುಂಬಾ ರೆಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಬಂದಿರೋಲ್ಲ ಹಾಗೆ ಹತ್ಕೊಂತ ಇದ್ರು. ಇನ್ನು ಮುಂದೆ ಹೋದ್ರೆ 4ನೇ ದ್ವಾರದಲ್ಲೂ ಕೂಡ ಸಿಗ್ಲಿಲ್ಲ. ಮಕ್ಕಳು ಮಾತ್ರ ಸಿಕ್ಕಿದ್ರು. ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರು ಪಾಪ. ಅಲ್ಲಿ ಒಳಗಡೆ ಹೋದ್ರೆ ನೀರ್ ಸಿಗ್ತಾ ಇತ್ತು, ಬಟ್ ಅವ್ರು ಗಮನಿಸ್ಲಿಲ್ಲ. ನನ್ಗೋಸ್ಕರ ಕಾಯ್ತಾ ಕುತ್ಕೊಂಡಿದ್ದಾರೆ. ನಿಧಾನ್ಸಿ ಕೊಡಿ ಕುಡೀರಿ. ಇಲ್ಲಿಂದ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾನೇ ಸುಸ್ತಾಗ್ಬಿಟ್ಟಿತ್ತು. ಆದರೆ ವ್ಯೂಸ್ ನೋಡ್ತಾ ಆ ಸುಸ್ತೆಲ್ಲ ಮರ್ತೆ ಹೋಗ್ತಾ ಇತ್ತು. 4ನೇ ದ್ವಾರದಲ್ಲೂ ಸಿಗ್ಲಿಲ್ಲ. 4ನೇ ದ್ವಾರದಲ್ಲಿ ಅವ್ರ ತಲೆ ಕಾಣಿಸ್ತು. 5ನೇ ದ್ವಾರದಲ್ಲಿ ಖಂಡಿತ ಸಿಗ್ತಾರೆ ಅಂತೇಳಿ ಮುಂದೆ ಬಂದೆ. ಇಲ್ಲಿ ನೋಡ್ರೆ ಮೊಬೈಲ್ ಅಲೋ ಇಲ್ಲ ಅಂತ ಇತ್ತು. ನೋಡಿ ಕೊನೆಗೂ ಗೊಮ್ಮಟೇಶ್ವರ 5ನೇ ದ್ವಾರದಲ್ಲಿ ಸಿಕ್ಕೇ ಬಿಟ್ರು. ಅಲ್ಲೆಲ್ಲ ಶೂಟ್ ಮಾಡ್ಕೊತ ಇದ್ರು. ಇನ್ನು ನಾನು ಬಿಡ್ತೀನ ಅಂತೇಳಿ ನಾನು ಕೂಡ ಶೂಟ್ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಧ್ಯಾನ ಮಾಡಿಕೊಂಡು ಸುತ್ತ ಒಂದೊಂದು ರೌಂಡ್ ಬಂದ್ವಿ. ಒಳಗಡೆನೂ ಒಂದು ರೌಂಡ್ ಬಂದ್ವಿ, ಆಚೆನೂ ಕೂಡ ಒಂದು ರೌಂಡ್ ಬಂದ್ವಿ. ತುಂಬಾನೇ ಖುಷಿ ಆಯಿತು, ಸಮಾಧಾನ ಆಯಿತು. ಇಲ್ಲಿ ಬಂದರೆ ಸೈಲೆಂಟಾಗಿ ಇರಬೇಕು, ಯಾರು ಕಿರ್ಚೋಂಗಿಲ್ಲ. ನಾವು ಹಿಂಗೆ ಕಾಯಿ ಹಣ್ಣು ಇದೆಲ್ಲ ತೊಗೊಂಡೋಗ್ತೀವಿ. ನಮ್ಮ ದೇವ್ರುಗಳಿಗೆ ಆ ಥರ ಇಲ್ಲ. ಬರೀ ಅಕ್ಕಿ ಮತ್ತು ಬಾದಾಮಿ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾ ಇದ್ರು. ಅದು ಅವರು ಜಾಸ್ತಿ ಜೈನ ಧರ್ಮದವರೇ ಬಂದಿದ್ರು ಇಲ್ಲಿ. ನಮ್ಮ ಕರ್ನಾಟಕದವ್ರು ಎಲ್ಲೋ ಒಬ್ಬೊಬ್ಬರುಗಳಿದ್ರು ಅಷ್ಟೇ. ಇನ್ನೆಲ್ಲದು ನೋಡಿಕೊಂಡು ವ್ಯೂಸ್ ನೋಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಟೈಮ್ 4 ಗಂಟೆ ಆಗಿತ್ತು. ಅಲ್ಲೇ ತುಂಬ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಟ್ವಿ. ನನಗೆ ಎಷ್ಟು ಅನುಭವ ಆಯಿತು ಇಲ್ಲಿಗೆ ಬಂದು, ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಳಿಯುವಾಗ ತುಂಬ ಹುಷಾರಾಗಿ ಇಳಿರಿ, ಹತ್ತುವಾಗಲೂ ಕೂಡ ಹುಷಾರಾಗತ್ತಿ. ತಂಪಾದ ಟೈಮಲ್ಲಿ ಬಂದಂತೂ ತುಂಬಾ ಆರಾಮಾಗಿ ಹತ್ಕೊಂಡು ಆರಾಮಾಗಿ ಇಳಿಬೋದು. ಒಳ್ಳೆ ಅನುಭವ ಮಾತ್ರ ಇಲ್ಲಿ ಬಂದರೆ. ಬೆಟ್ಟ ಹತ್ತಿ ಇಳಿಯೋದು ಅಂದರೆ ಅಷ್ಟು ಸುಲಭನ, ಒಂದು ಟ್ರಕ್ಕಿಂಗ್ ಕೊಡುತ್ತೆ ಖುಷಿ. ಸೊ ಇದಾಗಿತ್ತು ನನ್ನ ಟ್ರಿಪ್ಪಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.